ಒಂದು ಸುಂದರವಾದ ಸಣ್ಣ ಹಳ್ಳಿಯಾದ ಅಮರ್ಪುರ. ಹಸಿರು ಬೆಟ್ಟಗಳು, ಮರಗಳು, ಸುತ್ತಲೂ ಹಕ್ಕಿಗಳ ಕೂಗು. ಅಲ್ಲಿ ಜೀವನ ಸರಳವಾಗಿದ್ದರೂ ಸಂತೋಷದಿಂದ ಕೂಡಿತ್ತು. ಆ ಹಳ್ಳಿಯಲ್ಲಿ ರಮೇಶ್ ಎಂಬ ಬಡವನೊಬ್ಬ ತನ್ನ ವೃದ್ಧಿಯ ತಾಯಿಯ ಜೊತೆ ಸಣ್ಣ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ. ಅವನ ಬಳಿ ಹಣ ಇರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಒಳ್ಳೆಯತನ ಮತ್ತು ಪರಿಶ್ರಮ ತುಂಬಿಕೊಂಡಿತ್ತು. ಪ್ರತಿದಿನ ರಮೇಶ್ ಬೆಳಗ್ಗೆ ಎದ್ದು ಕಾಡಿಗೆ ಹೋಗ್ತಿದ್ದ. ಅವನು ಮರ ಕಡಿತಾ, ಮಾರುಕಟ್ಟೆಯಲ್ಲಿ ಮಾರ್ತಾ ತನ್ನ ಮತ್ತು ತಾಯಿಯ ಹೊಟ್ಟೆ ತುಂಬಿಸ್ತಿದ್ದ. ಜೀವನ ಕಷ್ಟಕರವಾಗಿತ್ತು, ಆದರೆ ಅವನೆಂದಿಗೂ ಹಿಂತಿರುಗಲಿಲ್ಲ. ರಮೇಶ್ ಮಗ, ನೀನಿಷ್ಟು ಕಷ್ಟಪಡೋದನ್ನು ನೋಡಿ ನನಗೆ ನೋವಾಗ್ತದೆ. ಆದರೂ ನಮ್ಮ ಜೀವನಕ್ಕೆ ಬೇರೆ ದಾರಿ ಇಲ್ಲ. ಬೇಗ ಹೋಗು ಮಗ, ಸೂರ್ಯೋದಯ ಆಗಿದೆ. ಅಮ್ಮ, ನೀನು ಚಿಂತಿಸಬೇಡ. ನಿನ್ನಿಗಾಗಿ ನಾನು ಏನಾದರೂ ಮಾಡ್ತೀನಿ. ಒಂದು ದಿನ ನಮ್ಮ ಜೀವನ ಖಂಡಿತ ಬದಲಾಗುತ್ತದೆ. ರಮೇಶ್ ತನ್ನ ಹಳೆಯ ಕೊಡಲಿ ಹಿಡಿದು ಕಾಡಿನ ಕಡೆ ನಡೆಯುತ್ತಿದ್ದ. ಅವನ ಕಾಲುಗಳು ದಣಿದಿದ್ದರೂ ಅವನ ಮನಸ್ಸು ಆಶೆಯಿಂದ ತುಂಬಿತ್ತು. ಏ ರಮೇಶ್, ನೀನು ಇನ್ನೂ ಈ ಕೆಲಸವೇ ಮಾಡ್ತೀಯಾ? ನಿನ್ನ ಜೀವನ ಹೀಗೆ ಸಾಗುತ್ತಾ ಇರೋದೇ? ಸೇಠ್ಜಿ, ದೇವರು ಕೊಟ್ಟಿರೋದ್ರಲ್ಲಿ ಬದುಕ್ತಿದ್ದೀನಿ, ಆದರೂ ಪರಿಶ್ರಮ ಮಾಡ್ತಾ ಇದ್ದೀನಿ. ಸರಿ ಕೇಳು, ನನಗೆ ನನ್ನ ಗೋಶಾಲೆಗೆ ಮರ ಬೇಕು. ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿ ಹಣ ಕೊಡ್ತೀನಿ. ಧನ್ಯವಾದ ಸೇಠ್ಜಿ, ನಾನು ನನ್ನ ಸಂಪೂರ್ಣ ಶ್ರಮ ಹಾಕ್ತೀನಿ. ಏನಾಯ್ತು ಮಗ, ಇಂದು ಮುಖದಲ್ಲಿ ಸಂತೋಷ ಕಾಣುತ್ತಿದೆ. ಅಮ್ಮ, ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಜೀವನ ಸುಧಾರಿಸಬಹುದು. ಆ ರಾತ್ರಿ ಆಕಾಶ ಕತ್ತಲಾಯಿತು. ಮಿಂಚು, ಗಾಳಿ, ಭಾರೀ ಮಳೆ. ಹಳ್ಳಿಯ ದಾರಿಗಳು ಕೆಸರಿನಿಂದ ತುಂಬಿಕೊಂಡವು. ಆ ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು. ಗಾಳಿ ಜೋರಾಡಿ ಬೀಸುತ್ತಿತ್ತು. ಆ ಚಳಿಯ ಗಾಳಿಯಲ್ಲಿ ರಮೇಶ್ನ ವೃದ್ಧ ತಾಯಿಗೆ ತೀವ್ರ ಜ್ವರ ಹಿಡಿಯಿತು. ಅವಳ ದೇಹ ಬಿಸಿ ಬಿಸಿಯಾಗಿ ತಾಪದಿಂದ ನಡುಗುತ್ತಿತ್ತು. ಅವಳು ಹಾಸಿಗೆಯ ಮೇಲೆ ದುರ್ಬಲವಾಗಿ ಮಲಗಿಕೊಂಡು ನೋವಿನಿಂದ ಕಣ್ಣು ಮುಚ್ಚಿಕೊಂಡಿದ್ದಳು. ರಮೇಶ್, ನನ್ನ ದೇಹ ತುಂಬ ಬಿಸಿಯಾಗಿದೆ. ನನಗೆ ತುಂಬ ತಲೆನೋವಾಗ್ತಿದೆ ಮಗ. ಅಮ್ಮ, ನೀನು ಮಾತಾಡಬೇಡ. ನಾನು ಈಗಲೇ ಔಷಧಿ ತರ್ತೀನಿ. ಏನೇ ಆದರೂ ನಿನ್ನನ್ನು ಉಳಿಸ್ತೀನಿ. ತಾಯಿಯ ಸ್ಥಿತಿ ನೋಡಿದ ರಮೇಶ್ ತುಂಬ ಗಾಬರಿಯಾಗುತ್ತಾನೆ. ಅವಳ ದೇಹ ಉರಿಯುತ್ತಿತ್ತು, ಜ್ವರ ಹೆಚ್ಚಾಗುತ್ತಿತ್ತು. ತಕ್ಷಣವೇ ಯಾವುದೇ ವಿಳಂಬ ಮಾಡದೆ ರಮೇಶ್ ಹಣಕ್ಕಾಗಿ ಸೇಠ್ಜಿ ಅವರ ಮನೆಗೆ ಹೋಗುತ್ತಾನೆ. ಸೇಠ್ಜಿ, ದಯವಿಟ್ಟು ಸಹಾಯ ಮಾಡಿ. ನನ್ನ ಅಮ್ಮನ ಜೀವ ಉಳಿಸ್ಬೇಕು. ನಾನು ಹಣ ಕೊಡ್ತೀನಿ, ಆದರೆ ಬಡ್ಡಿ ಕೊಡಬೇಕು. ಇದು ವ್ಯವಹಾರ, ದಯೆಯಲ್ಲ. ಸರಿ ಸೇಠ್ಜಿ, ನಾನು ಒಪ್ತೀನಿ. ನನ್ನಮ್ಮ ಮುಖ್ಯ. ಸೇಠ್ಜಿ ಬಳಿ ಹಣ ಪಡೆದುಕೊಂಡ ನಂತರ ರಮೇಶ್ ತಕ್ಷಣವೇ ಡಾಕ್ಟರ್ ಹತ್ತಿರ ಔಷಧಿಗಾಮಿ ಹೋಗುತ್ತಾನೆ. ಡಾಕ್ಟರ್ ಸರ್, ದಯವಿಟ್ಟು ಸಹಾಯ ಮಾಡಿ. ನನ್ನ ತಾಯಿಗೆ ತುಂಬ ಜ್ವರ ಬಂದಿದೆ. ಅವಳ ದೇಹ ತುಂಬ ಬಿಸಿಯಾಗಿದೆ, ತುಂಬ ದುರ್ಬಲವಾಗಿದ್ದಾರೆ. ಮಳೆ ಕಾರಣಕ್ಕೆ ನಾನು ತಡವಾಗಿ ಬಂದೆ. ದಯವಿಟ್ಟು ಏನಾದರೂ ಔಷಧಿ ಕೊಡಿ ಸರ್. ನನ್ನ ತಾಯಿಯನ್ನು ಉಳಿಸ್ಬೇಕು. ಭಯಪಡುವ ಅಗತ್ಯ ಇಲ್ಲ. ಈ ಔಷಧಿ ಸಮಯಕ್ಕೆ ಕೊಟ್ರೆ ಅವಳು ಗುಣವಾಗ್ತಾಳೆ. ಧನ್ಯವಾದ ಡಾಕ್ಟರ್, ನೀವು ನಮಗೆ ದೇವರಂತವರು. ರಮೇಶ್ ಡಾಕ್ಟರ್ ಕೊಟ್ಟ ಔಷಧಿಯನ್ನು ತಾಯಿಗೆ ಸಮಯಕ್ಕೆ ಕೊಡುತ್ತಾನೆ. ಕೆಲವು ಸಮಯದ ನಂತರ ಅವಳ ದೇಹದಲ್ಲಿ ಬದಲಾವಣೆ ಕಾಣಿಸುತ್ತದೆ. ಜ್ವರ ನಿಧಾನವಾಗಿ ಇಳಿಯುತ್ತಾ ಅವಳು ಮತ್ತೆ ಗುಣವಾಗಲು ಆರಂಭಿಸುತ್ತಾಳೆ. ಹೀಗೆ 2 ದಿನಗಳು ಕಳೆದ ನಂತರ ರಮೇಶ್ನ ತಾಯಿ ಬಹಳಷ್ಟು ಗುಣವಾಗಿರುತ್ತಾಳೆ. ರಮೇಶ್ ಮಗ, ಈಗ ನನಗೆ ತುಂಬ ಚೆನ್ನಾಗಿದೆ. ನೀನು ನನ್ನಿಗಾಗಿ ಎಷ್ಟು ಕಷ್ಟಪಟ್ಟೆ. ಆದರೆ ಮಗ, ನಾವು ಹೀಗೆ ಕಷ್ಟಪಟ್ಟು ಮಾತ್ರ ಬದುಕೋದು ಸರಿಯಲ್ಲ. ನಾವು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು. ಸಮೋಸ ಮಾಡಿ ಮಾರೋಣ. ಅದರಿಂದ ನಮಗೆ ಒಳ್ಳೆಯ ಆದಾಯ ಬರ್ತದೆ.
ಅಮ್ಮ, ಇದು ತುಂಬ ಒಳ್ಳೆ ಆಲೋಚನೆ. ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ನಾವು ಪರಿಶ್ರಮ ಮಾಡಿದ್ರೆ ನಮ್ಮ ಜೀವನ ಖಂಡಿತ ಬದಲಾಗುತ್ತೆ. ತಾಯಿ ಮತ್ತು ಮಗ ಪ್ರೀತಿಯಿಂದ ಮತ್ತು ಆಸೆಯಿಂದ ಸೇರಿ ಸಮೋಸ ತಯಾರಿಸಿದರು. ಅವರ ಹೃದಯದಲ್ಲಿ ಒಂದು ಹೊಸ ಕನಸು ಮೂಡಿತು. ಸಮೋಸ ತಯಾರಾದ ಮೇಲೆ ರಮೇಶ್ ಅವನ್ನು ಒಂದು ಟೊಕರಿಯಲ್ಲಿಟ್ಟು ಮಾರುಕಟ್ಟೆಗೆ ಮಾರಲು ಹೊರಟನು. ಬಿಸಿ ಬಿಸಿ ಸಮೋಸ, ತಾಜಾ ಸಮೋಸ. ಬನ್ನಿ ಬನ್ನಿ, ಬಿಸಿ ಬಿಸಿ ಸಮೋಸ ತೆಗೆದುಕೊಳ್ಳಿ. ಒಮ್ಮೆ ತಿಂದ್ರೆ ಮತ್ತೆ ಬೇಕಾಗುವ ಸಮೋಸ, ಬಿಸಿ ಬಿಸಿ ಸಮೋಸ. ಅಯ್ಯೋ, ನೀನ್ ಮರ ಕೆಲಸ ಮಾಡ್ತಿರ್ಲಿಲ್ವಾ? ಈಗ ಸಮೋಸ ಮಾರಲು ಶುರು ಮಾಡಿದ್ಯಾ? ಹೌದು ಅಣ್ಣ, ಹೊಟ್ಟೆಪಾಡಿಗೆ ಏನಾದರೂ ಮಾರಬೇಕಲ್ಲ, ಅದಕ್ಕಾಗಿಯೇ ಈಗ ಸಮೋಸ ಮಾರ್ತಾ ಇದ್ದೀನಿ. ಅಯ್ಯೋ ಹಾಗಾ? ಸರಿ ಸರಿ, ನೀನ್ ಮಾಡಿದ ಸಮೋಸ ಹೇಗಿದೆ ನೋಡೋಣ. ತಗೊಳ್ಳಿ ಅಣ್ಣ, ಬಿಸಿ ಬಿಸಿ ಸಮೋಸ ಇದೆ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥು, ಇದು ಯಾವ ಸಮೋಸ? ರುಚಿನೇ ಇಲ್ಲ. ಸುಮ್ಮನೆ ನಾನು ಹಣ ಹಾಳು ಮಾಡಿದೆ. ಇದಕ್ಕೆ ನಾನು ₹1 ಕೂಡ ಕೊಡಲ್ಲ. ಜನರು ಸಮೋಸ ತಿನ್ನದೆ ಅಲ್ಲಿಂದ ಹೋಗ್ಬಿಟ್ರು. ಯಾರೂ ಖರೀದಿಸದಿರುವುದನ್ನು ನೋಡಿ ರಮೇಶ್ನ ಮನಸ್ಸು ತುಂಬ ಮುರಿದು ಹೋಯಿತು. ಬೇಸರದಿಂದ ಅವನು ತನ್ನ ಟೊಕರಿಯನ್ನು ತೆಗೆದುಕೊಂಡು ನಿರಾಸೆಯಿಂದ ನಿಧಾನವಾಗಿ ಮನೆ ಕಡೆಗೆ ಹೊರಟನು. ಅಮ್ಮ, ನಾನು ತುಂಬ ಪ್ರಯತ್ನ ಮಾಡಿದರೂ ಏನೂ ಆಗಲಿಲ್ಲ. ನಾನು ಮಾಡಿದ ಸಮೋಸ ಯಾರಿಗೂ ಇಷ್ಟವಾಗಲಿಲ್ಲ. ಎಲ್ಲರೂ ಕೆಟ್ಟದು ಅಂತ ಹೇಳಿ ಹೋಗ್ಬಿಟ್ರು. ನಮ್ಮೆಲ್ಲ ಹಣವು ಇದರಲ್ಲೇ ಹೋಗ್ಬಿಟ್ಟಿತ್ತು. ಈಗ ನಾವೇನು ಮಾಡೋದು ಅಮ್ಮ? ನಮ್ಮ ಜೀವನ ಯಾವಾಗ ಬದಲಾಗುತ್ತೆ? ಮಗ, ಹೀಗೆ ಬೇಸರ ಪಡ್ಬೇಡ. ಪ್ರತಿ ಕೆಲಸ ಮೊದಲಲ್ಲಿ ಕಷ್ಟ ಆಗತ್ತೆ. ನೀನು ಮಾಡಿದ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ಇಂದಾಗ್ಲಿಲ್ಲ ಅಂದ್ರೆ ನಾಳೆ ಖಂಡಿತ ಆಗತ್ತೆ. ನಾವು ಧೈರ್ಯ ಕಳೆದುಕೊಳ್ಬಾರ್ದು ಮಗ. ನಂಬಿಕೆ ಇಟ್ಟು ಮತ್ತೆ ಪ್ರಯತ್ನ ಮಾಡೋಣ. ದೇವರು ನಮ್ಮ ಜೊತೆ ಇದ್ದಾನೆ. ಮರದಿನ ಸೇಠ್ ರಮೇಶ್ ಮನೆಗೆ ಬರುತ್ತಾನೆ. ಈ ಬಾರಿ ಅವನ ಮುಖದಲ್ಲಿ ಕೋಪ ಇನ್ನೂ ಹೆಚ್ಚು ಕಾಣಿಸುತ್ತಿತ್ತು. ರಮೇಶ್ ಬಳಿ ಹಣ ಇಲ್ಲವೆಂದು ತಿಳಿದ ಕೂಡಲೇ ಸೇಠ್ ಅವನನ್ನು ಮನೆಯ ಹೊರಗೆ ಹೋಗಲು ಹೇಳುತ್ತಾನೆ. ರಮೇಶ್, ನಾನು ಸಾಕಷ್ಟು ಕಾಯ್ದೆ. ಈಗ ಇನ್ನೂ ಸಮಯ ಕೊಡಲ್ಲ. ಹಣ ಇಲ್ಲ ಅಂದ್ರೆ ನೀನು ಇವತ್ತೇ ಈ ಮನೆ ಬಿಡಬೇಕು. ಸೇಠ್ಜಿ, ದಯವಿಟ್ಟು ಹೀಗೆ ಮಾಡಬೇಡಿ. ನನ್ನ ಬಳಿ ಈಗ ಹಣ ಇಲ್ಲ. ಸ್ವಲ್ಪ ದಿನಗಳಲ್ಲಿ ಖಂಡಿತ ಕೊಡ್ತೀನಿ. ಸಾಕು, ಇನ್ನು ಒಂದು ಮಾತು ಬೇಡ. ಇವತ್ತೇ ಮನೆ ಖಾಲಿ ಮಾಡು. ಇದು ಈಗ ನನ್ನದು. ಸೇಠ್ಜಿ, ನಮಗೆ ಹೋಗೋಕೆ ಜಾಗ ಇಲ್ಲ. ದಯವಿಟ್ಟು ಸ್ವಲ್ಪ ಕರುಣೆ ತೋರಿಸಿ. ನನಗೆ ಕರುಣೆ ಬೇಡ, ಹಣ ಬೇಕು. ಇಲ್ಲವಂದರೆ ಹೊರಗೆ ಹೋಗಿ. ಮತ್ತೇನೂ ದಾರಿಯಿಲ್ಲದೆ ರಮೇಶ್ ಮತ್ತು ಅವನ ತಾಯಿ ತಮ್ಮ ಮನೆ ಬಿಡುತ್ತಾರೆ. ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಮಗ, ಈಗ ನಾವ್ ಎಲ್ಲಿ ಹೋಗೋದು? ಅಮ್ಮ, ಚಿಂತಿಸಬೇಡ. ನಾವೇನಾದರೂ ದಾರಿ ಕಂಡುಕೊಳ್ಳುತ್ತೇವೆ. ಬನ್ನಿ, ನದಿ ತೀರಕ್ಕೆ ಹೋಗೋಣ. ನದಿ ತೀರದ ಬಳಿ ನಡೆದು ಹೋಗುತ್ತಿದ್ದಾಗ ರಮೇಶ್ ಮತ್ತು ಅವನ ತಾಯಿಗೆ ಒಂದು ಪಾಳು ಬಿದ್ದ ಗುಡಿಸಲು ಕಾಣಿಸುತ್ತದೆ. ಆಶ್ರಯಕ್ಕಾಗಿ ಮತ್ತೇನು ದಾರಿಯಿಲ್ಲದೆ ಅವರು ಅದೇ ಗುಡಿಸಲಿನಲ್ಲಿ ವಾಸಿಸಲು ತೀರ್ಮಾನಿಸುತ್ತಾರೆ. ರಮೇಶ್ ಮತ್ತು ಅವನ ತಾಯಿ ಗುಡಿಸಲಿನಲ್ಲಿ ಇದ್ದಾಗ ಒಬ್ಬ ವೃದ್ಧನು ನಿಧಾನವಾಗಿ ಅಲ್ಲಿ ನಡೆದುಕೊಂಡು ಬರುತ್ತಾನೆ. ಅವನ ಮುಖದಲ್ಲಿ ದೌರ್ಬಲ್ಯ ಮತ್ತು ಹಸಿವು ಸ್ಪಷ್ಟವಾಗಿತ್ತು. ಗುಡಿಸಲು ಮುಂದೆ ನಿಂತು ಅವನು ನಿಧಾನವಾಗಿ ಸಹಾಯ ಕೇಳುತ್ತಾನೆ. ಅಮ್ಮ, ಅಮ್ಮ, ನನಗೆ ತುಂಬ ಹಸಿವು. ಏನಾದರೂ ತಿನ್ನಲು ಕೊಡುತ್ತೀರಾ? ಇದನ್ನು ಕೇಳಿದ ರಮೇಶ್ ತಕ್ಷಣ ಹೊರಗೆ ಬರುತ್ತಾನೆ. ಅವನ ಬಳಿ ಹೆಚ್ಚಿನದೇನೂ ಇರಲಿಲ್ಲ. ಆದರೂ ತನ್ನಲ್ಲಿದ್ದ ಸ್ವಲ್ಪದಲ್ಲೇ ಸಹಾಯ ಮಾಡಲು ನಿರ್ಧರಿಸುತ್ತಾನೆ. ಬಾಬಾ, ನನ್ನ ಬಳಿ ಹೆಚ್ಚು ಏನೂ ಇಲ್ಲ. ಇದು ಒಂದೇ ಸಮೋಸ ಇದೆ. ನೀವು ಇದನ್ನು ತೆಗೆದುಕೊಂಡು ತಿನ್ನಿ. ರಮೇಶ್ ನೀಡಿದ ಸಮೋಸಾವನ್ನು ತಿಂದ ವೃದ್ಧನ ಮುಖದಲ್ಲಿ ಸಂತೋಷ ಮೂಡಿತು. ಅವನು ರಮೇಶ್ನ ದಯೆ ಮತ್ತು ಒಳ್ಳೆಯ ಮನಸ್ಸನ್ನು ನೋಡಿ ಖುಷಿಪಟ್ಟನು. ಸ್ವಲ್ಪ ಕ್ಷಣಗಳ ನಂತರ ಅವನು ತನ್ನ ಬಳಿಯಿದ್ದ ಒಂದು ಚಿಕ್ಕ ಚೀಲವನ್ನು ಹೊರತೆಗೆದನು. ಅದರೊಳಗೆ ಒಂದು ವಿಶೇಷ ಜಡಿಬುಟ್ಟಿ ಇತ್ತು.
ಮಗ, ನಿನ್ನ ಹೃದಯ ತುಂಬಾ ಒಳ್ಳೆಯದು. ಇದು ಒಂದು ವಿಶೇಷ ಜಡಿಬುಟ್ಟಿ. ಇದನ್ನು ನೀನು ನಿನ್ನ ಕೆಲಸದಲ್ಲಿ ಬಳಸಿದರೆ ನಿನಗೆ ಒಳ್ಳೆಯ ಫಲ ಸಿಗುತ್ತದೆ. ಆದರೆ ನೆನಪಿಟ್ಟುಕೋ, ಇದನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು. ಹೀಗೆ ಹೇಳಿ ವೃದ್ಧನು ಆ ಜಡಿಬುಟ್ಟಿಯನ್ನು ರಮೇಶ್ಗೆ ಕೊಡುತ್ತಾನೆ. ರಮೇಶ್ ಅದನ್ನು ಆಶ್ಚರ್ಯದಿಂದ ಸ್ವೀಕರಿಸುತ್ತಾನೆ. ಇದು ಅವನ ಜೀವನವನ್ನು ಬದಲಾಯಿಸುವ ಒಂದು ಹೊಸ ಆರಂಭವಾಗಿತ್ತು. ಮುಂದಿನ ದಿನ ರಮೇಶ್ ವೃದ್ಧನು ಕೊಟ್ಟ ಜಡಿಬುಟ್ಟಿಯನ್ನು ತನ್ನ ಸಮೋಸಾದಲ್ಲಿ ಬಳಸುತ್ತಾನೆ. ಆಮೇಲೆ ಅವನು ಸಮೋಸಾಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗುತ್ತಾನೆ. ಅಲ್ಲಿ ಅವುಗಳ ಸುವಾಸನೆ ಎಲ್ಲರ ಗಮನ ಸೆಳೆಯುತ್ತದೆ. ಒಬ್ಬೊಬ್ಬರಾಗಿ ಜನರು ಬಂದು ಸಮೋಸಾ ತೆಗೆದುಕೊಳ್ಳತೊಡಗುತ್ತಾರೆ. ಸ್ವಲ್ಪ ಸಮಯದಲ್ಲೇ ಅವನ ಸಮೋಸಾಗಳಿಗಾಗಿ ಜನರು ಗುಂಪಾಗಿ ಸೇರುತ್ತಾರೆ. ಕೆಲವು ದಿನಗಳಲ್ಲಿ ರಮೇಶ್ನ ವ್ಯವಹಾರ ಚೆನ್ನಾಗಿ ಬೆಳೆಯತೊಡಗಿತು. ಅವನ ಸಮೋಸಾಗಳಿಗೆ ದಿನೇ ದಿನೇ ಹೆಚ್ಚಿನ ಬೇಡಿಕೆ ಬರುತ್ತಿತ್ತು. ಅದರ ಫಲವಾಗಿ ರಮೇಶ್ ತನ್ನದೇ ಒಂದು ಸಣ್ಣ ಅಂಗಡಿಯನ್ನು ತೆರೆಯುತ್ತಾನೆ. ಅವನ ತಾಯಿ ಅಂಗಡಿಯ ಒಂದು ಮೂಲೆಯಲ್ಲಿ ಕುಳಿತು ಮಗನ ಯಶಸ್ಸನ್ನು ಸಂತೋಷದಿಂದ ನೋಡುತ್ತಿರುತ್ತಾಳೆ. ಇನ್ನೊಂದೆಡೆ ರಮೇಶ್ನ ಯಶಸ್ಸನ್ನು ನೋಡಿ ಮನೋಜ್ಗೆ ಅಸೂಯೆ ಮೂಡುತ್ತದೆ. ಅವನ ಮನಸ್ಸಿನಲ್ಲಿ ಲಾಲಸೆಯೂ ಹೆಚ್ಚಾಗುತ್ತಿತ್ತು. ಇವನು ಸಮೋಸ ಹೇಗೆ ಮಾಡ್ತಾನೆ? ಯಾಕೆ ಇಷ್ಟು ರುಚಿಯಾಗಿರುತ್ತೆ? ಖಂಡಿತ ಇದರ ಹಿಂದೆ ಏನೋ ರಹಸ್ಯ ಇರಬೇಕು. ಒಂದು ಸಂಜೆ ರಮೇಶ್ ತನ್ನ ಅಂಗಡಿಗೆ ಸಮೋಸ ತಯಾರಿಸುತ್ತಿದ್ದನು. ಅವನು ಜಡಿಬುಟ್ಟಿಯನ್ನು ತೆಗೆದು ಸಮೋಸಾದ ಮಿಶ್ರಣಕ್ಕೆ ಸೇರಿಸುತ್ತಿದ್ದನು. ಅದೇ ಸಮಯದಲ್ಲಿ ಮನೋಜ್ ದೂರದಿಂದ ಮೌನವಾಗಿ ಇದನ್ನೆಲ್ಲ ಗಮನಿಸುತ್ತಿದ್ದನು. ಹಾಹಾ, ಇದೇನಾ ಅವನ ಯಶಸ್ಸಿನ ರಹಸ್ಯ? ಈ ಜಡಿಬುಟ್ಟಿ ಇದ್ದರೆ ಸಾಕು, ನಾನು ಅವನಂತೆ ಯಶಸ್ವಿಯಾಗಬಹುದು. ಮನೋಜ್ ಮನಸ್ಸಿನಲ್ಲಿ ಲಾಲಸೆ ಹೆಚ್ಚಾಗುತ್ತದೆ. ಆ ಜಡಿಬುಟ್ಟಿಯನ್ನು ತನ್ನದಾಗಿಸಿಕೊಳ್ಳಬೇಕು ಎಂದು ತೀರ್ಮಾನಿಸುತ್ತಾನೆ. ರಮೇಶ್ನ ಜಡಿಬುಟ್ಟಿಯನ್ನು ಮೌನವಾಗಿ ಕದ್ದುಕೊಂಡನು. ಮನೋಜ್ ಮನೆಗೆ ಹೋಗಿ ರಮೇಶ್ ಮಾಡಿದಂತೆ ಸಮೋಸ ತಯಾರಿಸಲು ಪ್ರಯತ್ನಿಸುತ್ತಾನೆ. ಅವನು ಕದ್ದುಕೊಂಡ ಜಡಿಬುಟ್ಟಿಯನ್ನು ಮಿಶ್ರಣಕ್ಕೆ ಸೇರಿಸಿ ಆತ್ಮವಿಶ್ವಾಸದಿಂದ ಸಮೋಸಾಗಳನ್ನು ತಯಾರಿಸುತ್ತಾನೆ. ಇಗೋ ನೋಡೋಣ ನನ್ನ ಸಮೋಸ ರುಚಿ ಹೇಗಿದೆ ಅಂತ. ಇವತ್ತು ಎಲ್ಲ ಗ್ರಾಹಕರು ನನ್ನ ಬಳಿಗೆ ಬರುತ್ತಾರೆ. ಅವನ ಸಮೋಸಾದ ಸುವಾಸನೆ ನೋಡಿ ಕೆಲವರು ಕುತೂಹಲದಿಂದ ಬಂದು ತೆಗೆದುಕೊಳ್ಳುತ್ತಾರೆ. ಇದು ಏನ್ ರುಚಿ? ತುಂಬಾ ಕೆಟ್ಟಾಗಿದೆ. ಇದನ್ನ ತಿನ್ನೋಕೆ ಆಗಲ್ಲ. ಜನರು ಸಮೋಸ ತಿನ್ನದೆ ಬೈದು ಅಲ್ಲಿಂದ ಹೋಗಿಬಿಡುತ್ತಾರೆ. ಮನೋಜ್ನ ಯೋಜನೆ ಸಂಪೂರ್ಣ ವಿಫಲವಾಗುತ್ತದೆ. ಈ ಘಟನೆ ನಂತರ ಮನೋಜ್ ತನ್ನ ತಪ್ಪನ್ನು ಅರಿತುಕೊಂಡನು. ಲಾಲಸೆಯಿಂದ ಯಾರಿಗೂ ಒಳ್ಳೆಯದು ಆಗುವುದಿಲ್ಲ ಎಂಬ ಪಾಠ ಅವನಿಗೆ ತಿಳಿಯಿತು. ಇನ್ನೊಂದೆಡೆ ರಮೇಶ್ ತನ್ನ ಪರಿಶ್ರಮ ಮತ್ತು ಒಳ್ಳೆಯ ಮನಸ್ಸಿನಿಂದ ಯಶಸ್ಸನ್ನು ಸಾಧಿಸಿದನು. ಅವನ ಜೀವನ ಸಂಪೂರ್ಣವಾಗಿ ಬದಲಾಗಿತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಪರಿಶ್ರಮ ಮತ್ತು ಸತ್ಯತೆ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಲಾಲಸೆ ಮತ್ತು ಕೆಟ್ಟ ಮಾರ್ಗವು ಯಾವತ್ತೂ ನಾಶದತ್ತ ಕರೆದೊಯ್ಯುತ್ತದೆ.